ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 35ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸ್ವನುಷ್ಠಿತ ತನ್ನೋ ಒಂದು ವಿಶೇಷಣದ ಜೊತೆ ಪರಧರ್ಮ ತನ್ನುವಂಥ ಪದ, ಯಾವ ಧರ್ಮದ ಬಗ್ಗೆ ಹೇಳಿದ್ದು, ಮತ್ತು ಅದಕ್ಕಿಂತ ಗುಣರಹಿತವಾದಂತಹ ಸ್ವಧರ್ಮನೇ ಅತ್ಯುತ್ತಮ ಅನ್ನೋದು ಯಾಕೆ, ಅದರ ಬಗ್ಗೆ ಎಲ್ಲ ನಾವು ಕಂಪ್ಲೀಟಾಗಿ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಸ್ವಧರ್ಮ ಅನ್ನುವಂಥ ಪದ ಯಾವ ಧರ್ಮದ ಬಗ್ಗೆ ಹೇಳ್ತಾ ಇರೋದು? ಸ್ವಧರ್ಮ ಅಂದ್ರೇ ಗೊತ್ತಿಲ್ಲ ನಮಗೆ ಅಲ್ವಾ? ಅದು ಏನಕ್ಕೆ ಸ್ವಧರ್ಮ ಅಂತ ಹೇಳ್ತಾ ಇರೋದು? ಯಾವ ಧರ್ಮ ಸ್ವಧರ್ಮ ಅಂತಂದರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ವರ್ಣ, ಆಶ್ರಮ, ಸ್ವಭಾವ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ಮನುಷ್ಯನಿಗೋಸ್ಕರ ಯಾವ ಕರ್ಮಗಳನ್ನು ಶಾಸ್ತ್ರಗಳಿಂದ ನಿಯಮಿಸಲ್ಪಟ್ಟಿರುತ್ತೋ ಅವ್ರಿಗೆ ಅದೇ ಸ್ವಧರ್ಮ ಆಗುತ್ತೆ. ಆಯಿತಾ? ಈಗ ಅವನು ಯಾವ ವರ್ಣದಲ್ಲಿದ್ದಾನೆ, ಅವನು ಯಾವ ಆಶ್ರಮಕ್ಕೆ ಸೇರಿದ್ದಾನೆ, ಅವನ ಸ್ವಭಾವ ಹೇಗಿದೆ, ಮತ್ತು ಅವನ ಪರಿಸ್ಥಿತಿ ಕೂಡ ಹೇಗಿದೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿ ಒಬ್ಬ ಮನುಷ್ಯನಿಗೆ ಯಾವ ಗುಣ ಇದೆ, ಯಾವ ಆಶ್ರಮದಲ್ಲಿದ್ದಾನೆ, ಅವನು ಯಾವ ವರ್ಣ, ಅವನು ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೋ ಅವನಿಗೆ ಯಾವ ಕರ್ಮಗಳನ್ನು ಶಾಸ್ತ್ರಗಳು ಹೇಳಿದೆಯೋ. ಅಂದರೆ ಎಕ್ಸಾಂಪಲ್ಗೆ, ಈಗ ಒಬ್ಬ ಕ್ಷತ್ರಿಯನಾಗಿರ್ತಾನೆ ವರ್ಣದಿಂದ, ಆಶ್ರಮದಿಂದ ಅವನು ಗೃಹಸ್ಥನಾಗಿರ್ತಾನೆ. ಅವನ ಸ್ವಭಾವ ಮೃದು ಸ್ವಭಾವ ಇರುತ್ತೆ. ಅವನ ಪರಿಸ್ಥಿತಿ ಏನು, ಅವನಿವಾಗ ಯುದ್ಧ ಕ್ಷೇತ್ರದಲ್ಲಿ ಇದ್ದಾನೆ. ಆಯಿತಾ? ಈ ಎಲ್ಲ ಗುಣಗಳು ಸೇರಿ ಆ ಮನುಷ್ಯನಿಗೆ ಧರ್ಮಗ್ರಂಥಗಳಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾರೋ ಅದೇ ಅವನಿಗೆ ಸ್ವಧರ್ಮ ಆಗುತ್ತೆ. ಇಲ್ಲೀಗ ಎಕ್ಸಾಂಪಲ್ಗೆ ಅರ್ಜುನನನ್ನೇ ತಗೊಂಡಾಗ, ಅರ್ಜುನ ವರ್ಣದಿಂದ ಕ್ಷತ್ರಿಯ, ಆಶ್ರಮದಿಂದ ಅವನು ಗೃಹಸ್ಥ, ಸ್ವಭಾವ ಅವನು ಸ್ವಲ್ಪ ಮೃದು ಸ್ವಭಾವ ಇರುವವನು, ಒಬ್ಬ ಭಕ್ತನ ಗುಣ ಇರುವಂಥವನು. ಮತ್ತು ಅವನ ಪರಿಸ್ಥಿತಿ ಹೇಗಿದೆ, ಈಗ ತನ್ನ ದಾಯಾದಿಗಳ ಜೊತೆನೇ ಅವನು ಯುದ್ಧ ಮಾಡಬೇಕಾಗಿ ಬಂದಿದೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಅವನು ಏನು ಕೆಲಸ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೋ ಅದು ಅವನಿಗೆ ಸ್ವಧರ್ಮವಾಗುತ್ತೆ. ಈಗ ಅವನ ಶಾಸ್ತ್ರಗಳನ್ನು ಓದಬೇಕಾಗಿಲ್ಲ, ತಿಳ್ಕೋಬೇಕಾಗಿಲ್ಲ, ಯಾಕಂದರೆ ಭಗವಂತನೇ ಅವನ ಮುಂದೆ ನಿಂತಿದ್ದಾನೆ. ಶಾಸ್ತ್ರಗಳನ್ನು ಕೊಟ್ಟಿರೋನೇ ಅವನೇ ನಿಂತಿದ್ದಾನೆ, ಅವನೇ ಹೇಳ್ತಾ ಇದ್ದಾನೆ ನೀನು ಯುದ್ಧ ಮಾಡು ಅಂತ. ಸೊ ಅವನು ಯುದ್ಧ ಮಾಡೋದೇ ಅವನ ಸ್ವಧರ್ಮ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಅರ್ಥ ಏನು, ಈಗ ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳ್ತನ ಮಾಡೋದು, ಹಿಂಸೆ ಕೊಡೋದು, ವ್ಯಭಿಚಾರ ಮಾಡೋದು, ಕಪಟತನ ಮಾಡೋದು, ಇವೆಲ್ಲ ನಿಷಿದ್ಧ ಕರ್ಮಗಳು ಅಂತ. ಅಂದರೆ ಧರ್ಮಗ್ರಂಥಗಳಲ್ಲಿ ಇವುಗಳನ್ನು ಮಾಡಲೇಬಾರದು ಅಂತ ಹೇಳಿದ್ದಾರೆ. ಸುಳ್ಳು ಹೇಳಿ ಅಂತ ಯಾವುದಾದ್ರೂ ಧರ್ಮಗ್ರಂಥಗಳಲ್ಲಿ ಹೇಳಿರೋದು ಕೇಳಿದ್ದೀರಾ? ಹಿಂಸೆ ಮಾಡಿ ಅಂತ ಹೇಳಿರೋದು ಕೇಳಿದ್ದೀರಾ? ಮೋಸ ಮಾಡಿ ವ್ಯಭಿಚಾರ ಮಾಡಿ ಅಂತ ಹೇಳಿರೋದು ಕೇಳಿದ್ದೀರಾ? ಇಲ್ಲ. ಯಾವುದೇ ಧರ್ಮಗ್ರಂಥಗಳಾಗಿದ್ರೂ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ. ಸೊ ಇದೆಲ್ಲ ನಿಷಿದ್ಧ ಕರ್ಮಗಳು. ಇದು ಯಾರಿಗೂ ಸ್ವಧರ್ಮ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಒಬ್ಬ ಕಳ್ಳ ಇರ್ತಾನೆ, ಅವ್ನು ನನ್ನ ಸ್ವಧರ್ಮ ಕಳ್ತನ ಮಾಡೋದೆ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಆದರೆ ಅದು ಅವನೇ ಹೇಳ್ತಾ ಇರೋದು, ಧರ್ಮಗ್ರಂಥಗಳಲ್ಲಿ ಎಲ್ಲೂ ಹೇಳಿಲ್ಲ ಕಳ್ತನ ಮಾಡ್ಬೋದು, ಅದು ಅವನ ಸ್ವಧರ್ಮ ಅಂತ. ಕಾಮ್ಯ ಕರ್ಮ ಕೂಡ ಯಾರಿಗೂ ಕೂಡ ಅವಶ್ಯಕವಾಗಿ ಮಾಡಬೇಕಾಗಿರುವಂಥ ಕರ್ತವ್ಯ ಅಲ್ಲ. ಏನು ಕಾಮ್ಯಕರ್ಮ ಅಂತಂದರೆ, ನಾನೇನೋ ಒಂದು ಕಾಮನೆಯನ್ನು ಇಟ್ಕೊಂಡಿರ್ತೀನಿ, ನನಗೆ ದೊಡ್ಡ ಬಂಗ್ಲೆ ಬೇಕಾಗಿರುತ್ತೆ, ಅದಕ್ಕೋಸ್ಕರ ನಾನು ಏನೋ ಕೆಲಸ ಮಾಡೋದು. ಇಲ್ಲ, ನನಗೆ ಯಾರನ್ನೋ ಕೊಲ್ಲಬೇಕು ಅಂತ ನನ್ನ ಆಸೆ ಇರುತ್ತೆ, ಅದಕ್ಕೋಸ್ಕರ ಬೇರೆಯವರನ್ನು ಕೊಲ್ಲೋದು ನನ್ನ ಸ್ವಧರ್ಮ ಅಂತ ಹೇಳಿದ್ರೆ ಅದು ಒಪ್ಕೊಳ್ಳೋದಕ್ಕಾಗತ್ತಾ? ಇಲ್ಲ, ಅದನ್ನು ಸ್ವಧರ್ಮ ಅಂತ ಹೇಳೋದಿಲ್ಲ. ಅಂದರೆ ಧರ್ಮಗ್ರಂಥಗಳಲ್ಲಿ ಯಾವುದನ್ನು ನಿಷಿದ್ಧ ಮಾಡಿದಾರೋ, ನಿಷಿದ್ಧ ಕರ್ಮ ಅಂತ ಹೇಳಿದಾರೋ, ಅಂದರೆ ಇದನ್ನು ಮಾಡಲೇಬಾರ್ದು ಅಂತ ಹೇಳಿದಾರೋ ಅದು ಯಾರಿಗೂ ಸ್ವಧರ್ಮವಾಗೋದಿಲ್ಲ. ಆಮೇಲೆ ನಮ್ಮ ಕಾಮನೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಲ್ವ, ಅದನ್ನು ಕಾಮ್ಯಕರ್ಮ ಅಂತ ಹೇಳ್ತೀವಿ. ಅದು ಕೂಡ ಯಾರಿಗೂ ಅವಶ್ಯಕವಾದಂತಹ ಕರ್ತವ್ಯ ಅಲ್ಲ. ಅದು ನನ್ನ ಆಸೆಗೆ ನಾನು ಮಾಡಿಕೊಳ್ಳುವಂಥದ್ದು. ಆಯಿತಾ? ಈ ಕಾರಣಗಳಿಂದ ಇಲ್ಲಿ ಯಾರ ಸ್ವಧರ್ಮಗಳಲ್ಲೂ ಕೂಡ ಅವುಗಳ ಗಣನೆ ಇಲ್ಲ. ಅಂದರೆ ಕಳ್ತನ, ಮೋಸ ಮಾಡೋದು ಮತ್ತು ನನ್ನ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಮಾಡುವಂಥ ಕೆಲಸ ಇದೆಯಲ್ಲ, ಇದು ಯಾರಿಗೂ ಸ್ವಧರ್ಮ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇದಲ್ಲದೆ ಯಾವ ವರ್ಣ ಮತ್ತು ಆಶ್ರಮ ಯಾವುದನ್ನು ವಿಶೇಷ ಧರ್ಮ ಅಂತ ಹೇಳಿದೆಯೋ ಅದರಲ್ಲಿ ಒಬ್ಬರಿಗಲ್ಲದೆ
ಬೇರೆ ವರ್ಣ ಆಶ್ರಮದವರಿಗೆ ಅಧಿಕಾರ ಇಲ್ವೋ ಅಂದರೆ, ಈಗ ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನಿಗೆ ಅಂತ ಕೆಲವೊಂದು ಕರ್ಮಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಅದನ್ನು ಅವನು ಮಾಡಬೇಕೇ ಹೊರತು ಬೇರೆ ವರ್ಣ ಆಶ್ರಮದವರು ಅದರಲ್ಲಿ ಬರೋ ಹಾಗಿಲ್ಲ. ಆಯಿತಾ, ಅವ್ರಿಗೆ ಅದರಲ್ಲಿ ಅಧಿಕಾರ ಇರೋದಿಲ್ಲ. ಈಗ ಮಂತ್ರ ಉಚ್ಚಾರಣೆ ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು ಅದು ಬ್ರಾಹ್ಮಣರ ಕರ್ತವ್ಯ. ಒಬ್ಬ ವೈಶ್ಯ ಹೋಗ್ಬಿಟ್ಟು ಅದನ್ನು ಮಾಡುವಂಥ ನೆಸೆಸಿಟಿ ಇಲ್ಲ, ಮಾಡಬಾರ್ದು. ಅದು ಅವನ ಸ್ವಧರ್ಮ ಆಯಿತು, ಅವನಿಗೆ ಅಧಿಕಾರ ಇರುತ್ತಲ್ಲಿ. ಆಯಿತಾ, ಆಯಾ ವರ್ಣ ಆಶ್ರಮದವರಿಗೆ ಬೇರೆ ಬೇರೆ ಸ್ವಧರ್ಮ ಇರುತ್ತೆ, ಬೇರೆ ಬೇರೆ ಕರ್ಮಗಳಿರುತ್ತೆ. ಆಯಾ ಕರ್ಮಗಳನ್ನು ಆಯಾ ವರ್ಣ ಆಶ್ರಮದವರು ಮಾಡಬೇಕು, ಅದು ಅವರಿಗೆ ಸ್ವಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾವ ಕರ್ಮಗಳಲ್ಲಿ ಬ್ರಹ್ಮ, ಕ್ಷತ್ರಿಯ, ವೈಶ್ಯರ ಅನ್ನುವಂತಹ ದ್ವಿಜರೆಲ್ಲರಿಗೂ ಕೂಡ ಅಧಿಕಾರ ಇದೆ ಅಂತ ಹೇಳಿದಾರೋ ಅಂಥ ವೇದಾಧ್ಯಯನ ಮತ್ತು ಯಜ್ಞಾದಿ ಕರ್ಮಗಳು ದ್ವಿಜರಿಗೆ ಸ್ವಧರ್ಮವಾಗಿದೆ. ಯಾವ ಕರ್ಮಗಳಲ್ಲಿ ಬ್ರಹ್ಮ, ಕ್ಷತ್ರಿಯ, ವೈಶ್ಯರು ಅನ್ನುವಂಥ ದ್ವಿಜರು, ಅಂದರೆ ಇವ್ರನ್ನೆಲ್ಲ ದ್ವಿಜರು ಅಂತ ಕರೀತಾರೆ, ಶೂದ್ರರನ್ನ ದ್ವಿಜರು ಅಂತ ಕರೆಯೋದಿಲ್ಲ, ಇವರಿಗೆ ಅಧಿಕಾರ ಇದೆ ಅಂತ ಹೇಳಿದಾರೋ ಅಂತಂದರೆ, ಈಗ ಬ್ರಾಹ್ಮಣರಾಗಿರ್ಬೋದು, ಕ್ಷತ್ರಿಯರಾಗಿರ್ಬೋದು, ವೈಶ್ಯರಾಗಿರ್ಬೋದು, ಅವರು ವೇದಾಧ್ಯಯನ ಮಾಡ್ಬೋದು, ಯಜ್ಞಾದಿ ಕರ್ಮಗಳನ್ನು ಕೂಡ ಮಾಡಬಹುದು, ನಾವು ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿಸ್ಬೋದು. ದ್ವಿಜರಿಗೆ ಅದು ಸ್ವಧರ್ಮವಾಗಿರುತ್ತೆ. ಆಮೇಲೆ ಯಾವುದರಲ್ಲಿ ಎಲ್ಲ ವರ್ಣ ಆಶ್ರಮಗಳ ಸ್ತ್ರೀ ಪುರುಷರ ಅಧಿಕಾರ ಇದೆಯೋ, ಅಂದರೆ ಅವರು ಯಾವುದೇ ವರ್ಣಕ್ಕೆ ಸೇರಿರಲಿ, ಯಾವುದೇ ಆಶ್ರಮಕ್ಕೆ ಸೇರಿರಲಿ, ಅಲ್ಲಿ ಸ್ತ್ರೀಯರಿಗೂ ಅಧಿಕಾರ ಇದೆ, ಪುರುಷರಿಗೂ ಅಧಿಕಾರ ಇದೆ ಅಂತ ಹೇಳಿರ್ತಾರೋ, ಯಾವುದ್ರಲ್ಲಿ ಅಧಿಕಾರ ಇದೆ? ಈಗ ಈಶ್ವರ ಭಕ್ತಿ ಅಂದರೆ ಭಗವಂತನನ್ನು ಭಕ್ತಿ ಮಾಡೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಅಲ್ಲಿ ಸ್ತ್ರೀ, ಪುರುಷ, ವರ್ಣ, ಆಶ್ರಮ ಅನ್ನೋದು ಏನೂ ಬರೋದಿಲ್ಲ. ಆಮೇಲೆ ಸತ್ಯವನ್ನು ಹೇಳುವಂಥದ್ದು, ಮತ್ತು ತಂದೆ ತಾಯಿಗಳ ಸೇವೆ ಮಾಡೋದು, ಮನಸ್ಸು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು, ಬ್ರಹ್ಮಚರ್ಯ ಪಾಲನೆ ಮಾಡೋದು, ಅಹಿಂಸೆ, ಆಮೇಲೆ ಕಳ್ಳತನ ಮಾಡದೇ ಇರೋದು, ಸಂತೋಷವಾಗಿರೋದು. ನೋಡಿ, ಸಂತೋಷವಾಗಿರೋದು ಎಲ್ಲರಿಗೂ ಕೂಡ ಅದರಲ್ಲಿ ಅಧಿಕಾರ ಇದೆ. ಸಂತೋಷವಾಗಿ ಯಾರು ಬೇಕಾದರೂ ಇರ್ಬೋದು, ದಯೆ ತೋರಿಸೋದು ಯಾರು ಬೇಕಾದರೂ ತೋರಿಸ್ಬೋದು, ದಾನ ಮಾಡೋದು ಅಷ್ಟೇ, ಕ್ಷಮೆ, ಪವಿತ್ರವಾಗಿರೋದು, ಮತ್ತು ವಿನಯತೆ ಇರೋದು, ಇದೆಲ್ಲ ಸಾಮಾನ್ಯ ಧರ್ಮಗಳು. ಇದು ಎಲ್ಲರಿಗೂ ಕೂಡ ಸ್ವಧರ್ಮಗಳಾಗಿದೆ. ಅಂದರೆ ಎಲ್ಲರೂ ಮಾಡಲೇಬೇಕಾದಂಥದ್ದು ಇದು. ಆಯಿತಾ, ಇದರಲ್ಲಿ ಇವರು ಮಾಡಬಾರ್ದು, ಅವ್ರು ಮಾಡಬಾರ್ದು ಅನ್ನೋದು ಏನಿಲ್ಲ. 4 ಆಶ್ರಮ, 4 ವರ್ಣದವರು ಕೂಡ ಈಶ್ವರ ಭಕ್ತಿಯನ್ನು ಮಾಡಬಹುದು ಅಲ್ಲ, ಮಾಡಬೇಕು. ಆಮೇಲೆ ಸತ್ಯವನ್ನೇ ಹೇಳಬೇಕು, ತಂದೆ ತಾಯಿಗಳ ಸೇವೆ ಮಾಡಬೇಕು, ಮನಸ್ಸು ಮತ್ತು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಇಟ್ಕೋಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಅಹಿಂಸೆಯನ್ನು ಫಾಲೋ ಮಾಡಬೇಕು, ಆಮೇಲೆ ಕಳ್ತನ ಮಾಡದೇ ಇರಬೇಕು, ಸಂತೋಷವಾಗಿರಬೇಕು, ದಯೆ ತೋರಿಸ್ಬೇಕು, ದಾನ ಮಾಡಬೇಕು, ಕ್ಷಮಿಸುವಂಥ ಗುಣ ಇರಬೇಕು ನಮ್ಮಲ್ಲಿ, ಪವಿತ್ರತೆ ಅನ್ನೋದಿರಬೇಕು. ಇದೆಲ್ಲರಿಗೂ ಕೂಡ ಸ್ವಧರ್ಮಗಳಾಗಿದೆ. ಆಯಿತಾ, ಈಗ ನೋಡಿ, ನಾನು ವೈಶ್ಯನಾದರೆ ನನ್ನ ವರ್ಣ, ನನ್ನ ಆಶ್ರಮಕ್ಕೆ ತಕ್ಕಂತೆ ಕೆಲವೊಂದು ಸ್ವಧರ್ಮಗಳಿರುತ್ತೆ, ಅದನ್ನು ನಾನು ಫಾಲೋ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಬ್ರಾಹ್ಮಣರ ಒಂದು ವರ್ಣ ಆಶ್ರಮ ಪದ್ಧತಿ ತುಂಬ ಎತ್ತರವಾಗಿರುವಂಥದ್ದು, ಸೊ ನಾನು ಅದನ್ನು ಫಾಲೋ ಮಾಡೋಣ ಅಂತಂದರೆ ಅದು ತಪ್ಪಾಗುತ್ತೆ. ಯಾಕಂದರೆ ನನ್ನ ಒಂದು ಸ್ಥಾನದಲ್ಲಿ ಇದ್ಕೊಂಡು ನಾನು ಕೆಲಸ ಮಾಡೋದನ್ನು ಬಿಟ್ಬಿಟ್ಟು ನಾನು ಅವ್ರ ಕೆಲಸ ಮಾಡಿದ್ರೆ ನನ್ನ ಕೆಲಸ ಯಾರು ಮಾಡೋರು? ಅದಕ್ಕೋಸ್ಕರನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಚಾತುರ್ವರ್ಣಂ ಮಯಾ ಸೃಷ್ಟಂ ಅಂತ. ನಾನೇ ಸೃಷ್ಟಿ ಮಾಡಿ ನಾನೇ ಅದನ್ನು ಇಟ್ಟಿದ್ದೀನಿ. ಯಾಕಂದರೆ ಈ ಜಗತ್ತಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಎಲ್ಲರೂ ತಮ್ಮ ತಮ್ಮ ಸ್ವಧರ್ಮದ ಪಾಲನೆಯನ್ನು ಮಾಡ್ತಾ ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋದಕ್ಕೋಸ್ಕರನೇ ಮಾಡಿರುವಂಥದ್ದು. ಅಲ್ಲಿ ಸ್ವಧರ್ಮ ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗ ನಮಗೆ ಸ್ವಲ್ಪ ಮಟ್ಟಿಗಾದರೂ ಸ್ವಧರ್ಮ ಅಂದರೆ ಏನು ಅಂದ್ಬಿಟ್ಟು ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.